ಬೈ ಮಿಸ್ಟೇಕಾಗಿ ಎಗ್ ಫ್ರೈನ ಎಗ್ ಗ್ರೇವಿ ಮಾಡಿದ್ದೀನಿ. ಟೇಸ್ಟ್ ಅಂತೂ ಚೆನ್ನಾಗಿತ್ತು, ಇಲ್ಲ ಅಂತ ಯಾರೂ ಹೇಳಲಿಲ್ಲ. ರೆಸಿಪಿ ಸಿಂಪಲಾಗಿ ಈಸಿಯಾಗಿತ್ತು. ನಾನು ತುಂಬ ಸಿಂಪಲ್ ಆ್ಯಂಡ್ ಈಸಿ ಪದನ ಬಳಸ್ತಾನೆ ಇರ್ತೀನಿ. ಯಾಕಂದರೆ ಲೈಫ್ ಸಿಂಪಲಾಗಿರಬೇಕು, ಎಂಜಾಯ್ ಮಾಡ್ತಾ ಇರಬೇಕು, ಅಡುಗೆ ತಿನ್ನಬೇಕು, ರುಚಿಯಾಗಿರಬೇಕು, ಹಾಗೆ ಸಿಂಪಲಾಗಿ ಟೇಸ್ಟಿಯಾಗಿ ಕುಕ್ ಮಾಡ್ತಾ ಇರಬೇಕು. ಇದಕ್ಕೆ ಸಿಂಪಲ್ ಇಂಗ್ರೀಡಿಯೆಂಟ್ಸೇ, ಏನು ತುಂಬ ಮಸಾಲೆ ಎಲ್ಲ ಏನಿಲ್ಲ, ಕಡಿಮೆ ಮಸಾಲೆಯಲ್ಲೇ ತುಂಬ ಟೇಸ್ಟಿಯಾಗಿ ಮಾಡಬಹುದು ಅಂತ ಹೇಳೋದಕ್ಕೆ ಇದು ಕೂಡ ಒಂದು ರೆಸಿಪಿ ರೀ. ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ, ಅರಿಶಿನ ಪುಡಿ, ಅಚ್ಕಾರದ ಪುಡಿ, ಉಪ್ಪು, ಸ್ವಲ್ಪ ಧನಿಯಾ ಪುಡಿನ ಹಾಕಿ 1-2 ನಿಮಿಷ ಬಾಡಿಸಿದ ನಂತರ ಬಾಯ್ಲ್ ಮಾಡಿ ಇಟ್ಟಿರೋಂಥ ಎಗ್ನ ಸ್ಲೈಸಸ್ ಮಾಡಿ ಹಾಕಿ 2 ಕಡೆ ಫ್ರೈ ಮಾಡ್ಕೊಳ್ಳಿ. ನಂತರ ಅದೇ ಬಾಣಲಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ, ಚಕ್ಕೆ, ಲವಂಗ ಮತ್ತು 1 ಬಿರಿಯಾನಿ ಎಲೆನ ಹಾಕಿ ಫ್ರೈ ಮಾಡಿ. ಅದಾದ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕಿ ಬಾಡಿಸಿ ಕಲರ್ ಹೋಗೋ ತನಕ. ಅದು ಕಲರ್ ಚೇಂಜ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿ. ಅದೂ ಆದಮೇಲೆ 2 ಮೀಡಿಯಮ್ ಸೈಜ್ ಟೊಮ್ಯಾಟೊನ ಪ್ಯೂರಿ ಮಾಡಿ ಇಟ್ಟಿದ್ದೀನಿ, ಅದನ್ನು ಹಾಕಿ 1-2 ನಿಮಿಷ ಚೆನ್ನಾಗಿ ಬಾಡಿಸೋಣ. ಹಸಿ ವಾಸನೆ ಹೋಗೋ ತನಕ ಸಾಕು. ಅದಾದಮೇಲೆ ಅರಿಶಿನ ಪುಡಿ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ ಮತ್ತು ಗರಂ ಮಸಾಲ ಇಷ್ಟನ್ನು ಹಾಕಿ 1-2 ನಿಮಿಷ ಕೈಯಾಡಿದ ತಕ್ಷಣ ಅದು ಸ್ವಲ್ಪ ತಿಕ್ಕಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ 250 ml ಅಷ್ಟು ವಾಟರ್ನ ಸೇರಿಸಿ. ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕಲ್ವಾ, ರೈಸಿಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಚಪಾತಿಗಾದರೆ ಈ ಕನ್ಸಿಸ್ಟೆನ್ಸಿ ಸಾಕು. ರೊಟ್ಟಿ, ಚಪಾತಿ ಎಲ್ಲರ ಜೊತೆನೂ ಕ್ಲೀನಾಗಿ ಮಿಂಗಲ್ ಆಗುತ್ತೆ, ಪ್ರಾಬ್ಲಮ್ಮೇ ಇಲ್ಲ ರೀ. ಮತ್ತು ಫ್ರೈ ಮಾಡಿಟ್ಟಿರೋ ಎಗ್ನ ಮಿಕ್ಸ್ ಮಾಡಿ 1-2 ನಿಮಿಷ ಬಾಯ್ಲ್ ಆಗ್ಲಿಕ್ಕೆ ಬಿಡಿ. ಈ ಸ್ಟೇಜಲ್ಲಿ ನೋಡಿ ಉಪ್ಪು ಖಾರ ಬೇಕಂದರೆ ಸೇರಿಸಿ. ನನಗೆ ಕಡಿಮೆ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. 1-2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬಾಯ್ಲ್ ಮಾಡಿ ನಂತರ ಸರ್ವ್ ಮಾಡಿ. ರೈಸ್, ಚಪಾತಿ ಯಾವುದ್ರ ಜೊತೆ ಬೇಕಾದರೂ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.